ತುರುವೇಕೆರೆ ತಾಲೂಕು ಘಟಕ ಕರುನಾಡ ವಿಜಯ ಸೇನೆ ವತಿಯಿಂದ ದಿನಾಂಕ 30-11-2024 ಶನಿವಾರದಂದು ಕರುನಾಡು ವಿಜಯ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಚ್.ಎನ್. ದೀಪಕ್ ಸಾರಥ್ಯದಲ್ಲಿ ತಾಲೂಕು ಅಧ್ಯಕ್ಷರಾದ ಎಚ್.ಎಸ್. ಸುರೇಶ್ ಮತ್ತು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಜೊತೆಗೆ ರಾಜ್ಯ ಉಪಾಧ್ಯಕ್ಷರಾದ ಸೋಮಶೇಖರ್ ಮತ್ತು ಜಿಲ್ಲಾಧ್ಯಕ್ಷರಾದ ಅರುಣ್ ಕೃಷ್ಣಯ್ಯ ಅವರ ಉಪಸ್ಥಿತಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಬೆಳಗ್ಗೆ ಸರಿಯಾಗಿ ಸಮಯ 9:30ಕ್ಕೆ ಕರುನಾಡ ವಿಜಯ ಸೇನೆ ತಾಲೂಕು ಕಚೇರಿ ಮುಂಭಾಗ ತಾಲೂಕು ಆರಕ್ಷಕ ವೃತ್ತ ನಿರೀಕ್ಷಕರು ಆದ ಬಿಎನ್ ಲೋಹಿತ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಆದ ಮೂರ್ತಿ ಕೆವಿರವರು ಕನ್ನಡ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಇನ್ನು ಅದೇ ದಿನ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಬೆಂಗಳೂರಿನ ಹೆಸರಾಂತ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನ ನಡೆಯಲಿದ್ದು, ಈ ಕಾರ್ಯಕ್ರಮದ ಮುದ್ರಣ ವಿನ್ಯಾಸವನ್ನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಕರುನಾಡ ವಿಜಯ ಸೇನೆ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್ ಎಚ್.ಎಸ್. ಹಾಗೂ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಬಿಡುಗಡೆಗೊಳಿಸಿದರು. ಘಟಕ ಹಾಗೂ ನಮ್ಮ ಎಲ್ಲ ಘಟಕಗಳು, ನಮ್ಮ ಕರುನಾಡು ವಿಜಯ ಸೇನೆಯ ಎಲ್ಲ ಘಟಕಗಳು ಅನಿಸುತ್ತಾ ಇಲ್ಲಿವರೆಗೂ ಸಹಿತ ಏನು ನಾವು ಸಂಘಟನೆಯನ್ನ ಉನ್ನತವಾದ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದೀವೋ, ಮುಂದೆನೂ ಕೂಡ ಅದೇ ರೀತಿಯಲ್ಲಿ ನಾವೆಲ್ಲ ಒಗ್ಗೂಡಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಗುರಿಯಾಗಿರುತ್ತೆ. ಯಾವತ್ತೂ ಸಹಿತ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆ ನಾವು ಯಾವಾಗಲೂ ಕೂಡ ಇದೇ ರೀತಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಕಾರ್ಯಕ್ರಮ ಮೊದಲಿಗೆ ಈ ವರ್ಷ ಪ್ರತಿ ವರ್ಷದಂತೆ ಸೋಮವಾರ ಇಟ್ಕೊತಕ್ಕಂಥ ಕಾರ್ಯಕ್ರಮ. ಏಕೆಂದರೆ ಜನಗಳಿಗೆ ಸೋಮವಾರ ಅನ್ನೋದು ಒಂದು ತೀರಾ ಅಡಚಣೆ ಉಂಟಾಗ್ತಾ ಇದೆ. ಅಡಚಣೆ ಯಾಕೆ ಉಂಟಾಗ್ತಾ ಇದೆ ಅಂದರೆ ಈಗ ಅವರವರ